ನಾವಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ಮಂಗಳೂರಲ್ಲಿ ಮಾಡುವಂತಹ ಗೋಳಿ ಬಜೆನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದು ಈವ್ನಿಂಗ್ ಸ್ನ್ಯಾಕ್ಸ್‌ಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಗೋಲಿ ಬಜೆ ಮಾಡೋದಕ್ಕೆ ಒಂದು ಬೌಲಲ್ಲಿ 1 ಕಪ್ಪು ಮೊಸರನ್ನ ತಗೊಳ್ತೀವಿ. ನಾವು 1 ಕಪ್ ಮೊಸರು ತಗೊಳ್ಬೇಕು. ಇದಕ್ಕೆ ನಾನು ಒಂದು 3 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಆ್ಯಡ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಶುಗರ್ ಹಾಕ್ಕೊಳ್ತೀವಿ. ನೀವು ಇನ್ ಕೇಸ್ ಸ್ವಲ್ಪ ಜಾಸ್ತಿ ಶುಗರ್ ಬೇಕು ಅಂದರೆ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿದ್ರೆ ನಿಮ್ಗೆ ಗೋಲಿ ಬಜೆ ಗಟ್ಟಿಯಾಗಿಬಿಡುತ್ತೆ. ಸೊ ಸ್ವಲ್ಪನೇ ಶುಗರ್, ನಾನು 2 ಸ್ಪೂನ್ ಆಗುವಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಲೈಟಾಗಿ ಸ್ವೀಟ್ ಇರೋದ್ರಿಂದ ನೀವು ಒಂದು 2 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಸಪ್ಪೆ ಅನ್ನೋ ಥರ ಅನಿಸುತ್ತೆ. ಸೊ ಹಾಗೆ 2ರಿಂದ 3 ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನೀವು ಯಾವ ಕಪ್ಪಲ್ಲಿ 1 ಕಪ್ ಮೊಸರನ್ನ ತೊಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಎಕ್ಸಾಕ್ಟಾಗಿ 1 ಕಪ್ಪು ಮೈದಾ ಹಿಟ್ಟನ್ನ ತೊಗೊಳ್ಬೇಕು. ಸೇಮ್ ನೀವು 1 ಕಪ್ ಮೊಸರು ತೊಗೊಂಡ್ರೆ 1 ಕಪ್ಪು ಮೈದಾ ಹಿಟ್ಟನ್ನು ತೊಗೊಳ್ಬೇಕು. ನೀರನ್ನು ಹಾಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀಟಾಗಿ ಹಿಟ್ಟನ್ನು ಈ ಥರ ಕಲಿಸ್ಕೋಬೇಕು. ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನೀವು 1 ಕಪ್ ಮೊಸರು ಹಾಕಿರ್ತೀರಲ್ವ ಅಷ್ಟೇ ಸಾಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು 1/2 ಅವರ್ ಹಾಗೆ ಬಿಡಬೇಕು. ಇದಕ್ಕೇನಾದರೂ ಮುಚ್ಚಿಬಿಟ್ಟು ಹಾಗೆ ಸೈಡಿಗೆ ಇಟ್ಬಿಡಿ. ಇದಿವಾಗ 1/2 ಅವರ್ ಆಗಿದೆ. ಈ ಥರ ಹಿಟ್ಟಿರುತ್ತೆ. ಇದನ್ನು ನಾವು ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗುತ್ತೆ. ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಇದು ನೀಟಾಗಿ ಬಿಸಿ ಮಾಡಿಕೊಡಿ. ಬಿಸಿ ಆಗಿದೆಯೋ ಇಲ್ಲ ಅಂತ ಹೇಳಿ ಒಂದು ಚಿಕ್ಕದಾಗಿ ಈ ಥರ ಬಿಟ್ಬಿಟ್ಟು ನೋಡಿ. ಅದು ಮೇಲೆ ಬಂದರೆ ನೀಟಾಗಿ ಎಣ್ಣೆ ಬಿಸಿ ಆಗಿದೆ ಅಂತ ಹೇಳಿ. ಇದು ಪರ್ಫೆಕ್ಟಾಗಿ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನು ಗೋಲಿ ಬಜೆಗಳನ್ನ ಈ ಹಿಟ್ಟನ್ನು ಬಿಡ್ತೀನಿ. ಈ ಥರ ಸ್ವಲ್ಪ ಚಿಕ್ಕದಾಗೇ ಬಿಡಿ, ಚೆನ್ನಾಗಿ ಬೇಯುತ್ತೆ ಇವಾಗ. ನೋಡಿ, ಅದು ತಳದಲ್ಲಿ ಅಷ್ಟೊಂದು ಹಿಡ್ಕೊಳ್ತಾ ಇಲ್ಲ. ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ. ಆಮೇಲೆ ನೀವು ತುಂಬ ಎಣ್ಣೆನೂ ಕಾಯಿಸ್ಕೊಳ್ಳೋಕೆ ಹೋಗ್ಬೇಡಿ. ಆವಾಗ ನಿಮ್ಗೆ ಒಂದೇ ಸರಿ ಕಪ್ಪಾಗಿಬಿಡುತ್ತೆ. ಸೊ ನೀಟಾಗಿ ಒಳಗಡೆ ಕೂಡ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಥರ ನೀವು ನೆಕ್ಸ್ಟು ಸ್ವಲ್ಪ ಕೆಳಗಡೆ ನೀಟಾಗಿ ಎತ್ಬಿಟ್ಟು ಇದನ್ನು ಮಡ್ಚಿ ಹಾಕ್ಕೊಳ್ಬೇಕು. ನೀಟಾಗಿ ಬೇಯಿಸ್ಕೊಳ್ಳಿ. ಈ ಥರ ಮೇಲೆ ಕೆಳಗೆ ಎಲ್ಲ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ. ಇದು ತುಂಬ ಚೆನ್ನಾಗಾಗಿದೆ. ನೀವು 1/2 ಅವರ್ ಇಡಲೇಬೇಕು. ಇಲ್ಲಾಂದರೆ ನಿಮಗೆ ಈ ಥರ ಗೋಲಿ ಬಜೆ ತುಂಬ ಸ್ಪಾಂಜ್ ಥರ ಬರಲ್ಲ, ಗಟ್ಟಿ ಆಗಿಬಿಡುತ್ತೆ. ಸೊ ನೀವು ಹಿಟ್ಟನ್ನೆಲ್ಲ ಹಾಕಿಬಿಟ್ಟು ಜಸ್ಟ್ ಒಂದು 1/2 ಅವರ್ ಇಟ್ಬಿಡಿ. ಅವಾಗ ತುಂಬ ಪರ್ಫೆಕ್ಟಾಗಿ ಗೋಲಿ ಬಜೆ ಆಗುತ್ತೆ. ಇದಿವಾಗ ಆಲ್ಮೋಸ್ಟ್ ಅಲ್ಲಿ ಬೇಯ್ತಾ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ಗೋಲಿ ಬಜೆ. ಪರ್ಫೆಕ್ಟಾಗಿ ಆಗುತ್ತೆ. ನೀವು ಇದೇ ಪ್ರಪೋರ್ಷನಲ್ಲಿ ತೊಗೊಂಡು ಸೇಮ್ ಪ್ರೊಸೀಜರ್ನ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಇದೇ ಕಲರ್ ಇರಲಿ ನೋಡಿ. ಪರ್ಫೆಕ್ಟಾಗಿ ಗೋಲಿ ಬಜೆ ರೆಡಿ ಆಗಿದೆ. ಇದು ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹಾಗೆ ನಾನು ಇನ್ನೊಂದು ಬ್ಯಾಚ್ ಕೂಡ ಬೇಯಿಸ್ಕೊಳ್ತೀನಿ. ಸೇಮ್ ಆವಾಗ ನೀವು ಸ್ವಲ್ಪ ಫ್ಲೇಮ್ನ ಸಣ್ಣ ಮಾಡ್ಕೊಳ್ಳಿ. ಇಲ್ಲ ಎಣ್ಣೆ ತುಂಬ ಇನ್ ಬಿಟ್ವೀನ್ ತುಂಬ ಬಿಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನ ಹಾಕಬೇಕಾದ್ರೆ ಫ್ಲೇಮ್ನ ಸ್ವಲ್ಪ ಸಣ್ಣ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಹಾಕ್ಕೊಳ್ಳಿ. ಇದು ಕೂಡ ನೀವು ಅವಾಗ ಹೇಗೆ ಮಾಡಿದ್ರೋ ಅದೇ ಥರ ನೀಟಾಗಿ ಬೇಯಿಸ್ಕೊಳ್ಬೇಕು. ಈ ಥರ ಕೆಳಗೆ ಎಲ್ಲ ಒಂದೇ ಸರಿ ಕೆಳಗೆ ಬಿಟ್ಬಿಡಬೇಡಿ. ಹಾಗೆ ಸ್ವಲ್ಪ ಈ ಥರ ಮಡ್ಚಾಕೊಳ್ತಾ ನೀಟಾಗಿ ಬೇಯಿಸ್ಕೊಳ್ಬೇಕು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನೂ ಒಂದು ಸ್ಟೈಲ್ ಬೇಕಾದರೆ ನೀವು ಇದಕ್ಕೆ ಸಕ್ಕರೆ ಬದಲು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಕೂಡ ಸೇಮ್ ಪ್ರೊಸೀಜರಲ್ಲಿ ಮಾಡ್ಬೋದು. ಮಂಗಳೂರಲ್ಲಿ ಯೂಶಲಿ 2 ಟೈಪ್ಸಲ್ಲಿ ಮಾಡ್ತಾರೆ. ಒಂದು ಲೈಟ್ ಸ್ವೀಟಾಗಿ ಮಾಡ್ತಾರೆ, ಹಾಗೆಯೇ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕ್ಬಿಟ್ಟು ಕೂಡ ಗೋಲಿ ಬಜೆ ಮಾಡ್ತಾರೆ. ನಾನು ಇದು ಬಂದುಬಿಟ್ಟು ಲೈಟಾಗಿ ಸ್ವೀಟ್ ಹಾಕಿ ಮಾಡ್ತಾರಲ್ವ ಆ ಪ್ರೊಸೀಜರ್ನ ನಿಮಗೆ ಹೇಳಿರೋದು. ಒಂದೇ ಸರಿ ಒಂದೇ ಕಡೆ ಬೇಯೋದಕ್ಕೆ ಬಿಡಬೇಡಿ. ಈ ಥರ ನೀಟಾಗಿ ಸ್ವಲ್ಪ ಮಡ್ಚಾಕೊಳ್ತಾ ಇದ್ದರೆ ನಿಮಗೆ ಚೆನ್ನಾಗಿ ಬೇಯುತ್ತೆ. ಸೊ ನೋಡಿ, ಅಲ್ಲಿ ಸ್ವಲ್ಪ ವೈಟ್ ಇದೆ, ಹಾಗಾಗಿ ನಾನು ಅದನ್ನು ಆ ಕಡೆ ತಿರುಗಿಸ್ಬಿಟ್ಟು ಬೇಯಿಸ್ತಾ ಇದ್ದೀನಿ.
ಎಣ್ಣೆಗೆ ಹಾಕ್ದಾಗ ಎಷ್ಟು ಚಿಕ್ಕದಾಗಿತ್ತು, ಎಣ್ಣೆ ನೀಟಾಗಿ ಬೆಂದಮೇಲೆ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ ನೋಡಿ. ನೀವು ಹಾಫ್ ಆನ್ ಅವರ್ ಇರೋದ್ರಿಂದ ಈ ಥರ ತುಂಬ ಚೆನ್ನಾಗಾಗುತ್ತೆ ನೋಡಿ. ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಈವ್ನಿಂಗ್ ಸ್ನ್ಯಾಕ್ಸ್‌ಗೋಸ್ಕರ. ಈ ಥರ ಡಿಫ್ರೆಂಟ್ ರೆಸಿಪಿಗೋಸ್ಕರ ನನ್ನ ಚಾನಲ್‌ನ ಫಾಲೋ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು.